ಗೈಸ್ ನಮ್ಮ ಬಸ್ ಗೇಮ್ಗೆ V4.4.1 ಅಪ್ಡೇಟ್ಗೆ ಹೊಸ ಕರ್ನಾಟಕ ಟ್ರಾಫಿಕ್ ಮೋಡ್ ರಿಲೀಸ್ ಆಗಿದೆ. ಗೈಸ್ ಈ ಒಂದು ಟ್ರಾಫಿಕ್ ಮೋಡ್ನ ಹಾಕ್ಕೊಂಡ್ರೆ ನಿಮ್ಮ ಜೆಡ್ ಬಸ್ ಅಂದರೆ ಗೈಸ್ ನಿಮ್ಮ ಗೇಮ್ನಲ್ಲಿ ಮೊದಲ ಬಸ್ ಬರ್ತೇವೆ ಅದನ್ನೇ ಜೆಡ್ ಬಸ್ ಅಂತಾರೆ. ಓಕೆ ಗೈಸ್, ನಿಮಗೆಲ್ಲ ಗೊತ್ತಿಲ್ಲ ಅಂತ ಅನ್ಕೋತೀನಿ, ಅದಕ್ಕೆ ಹೇಳಿದ್ದು. ಗೈಸ್ ಆಪೋಸಿಟ್ ವೆಹಿಕಲ್ಸ್ ಬರುತ್ತೆ ಗೊತ್ತಾ, ಅವೆಲ್ಲ ನಿಮಗೆ ಕರ್ನಾಟಕ KSRTC ಬಸ್ ಮೋಡ್ ಬರುತ್ತೆ ಓಕೆನಾ. ಅಪೋಸಿಟ್ ಬರುವಂಥ ವೆಹಿಕಲ್ಸು ಅಲ್ಲಿ ಮುಂದೆ ಬರುತ್ತೆ ಗೈಸ್, ತೋರಿಸ್ತೀನಿ ಓಕೆನಾ. ಮತ್ತು ಗೈಸ್ ಆರನ್ ಎಲ್ಲ ಚೇಂಜ್ ಆಗುತ್ತೆ, ಆರನ್ನು ಕೂಡ ಮುಂದೆ ಪ್ಲೇ ಮಾಡಿ ತೋರಿಸ್ತೀನಿ ಓಕೆನಾ. ಗೈಸ್ ಬಂತು ನೋಡಿ, ಅಲ್ಲಿ ವಾಯುವ್ಯ ಕರ್ನಾಟಕ ಸಾರಿಗೆ ಬಸ್ ಮೋಡಲ್ಲಿ ಹೋಗ್ತಾಯಿದೆ ಓಕೆನಾ. ಹಾಗೆ ಇಲ್ಲಿ ಟಾಟಾ AC ಆಟೋ ಕೂಡ ಹೋಗ್ತಾ ಇರುವಂಥದ್ದು ಗೈಸ್. ಇಲ್ಲಿ ನಮ್ಮ KSRTC ಬಸ್ ಮೋಡ್ ವೆಹಿಕಲ್ ಆ ಕಡೆಯಿಂದ ಬರ್ತಾ ಇದೆ, ನೋಡ್ತಿರ್ಬೋದು. ಒಂಟಿ ಸಲಗ ಅಂತ ಬರೆದಿದೆ ಓಕೆನಾ. ಫುಲ್ಲು ಮಾಡಿಫೈಡ್ ಆಗಿದೆ. ಮತ್ತು ನಮ್ಮ ಜೆಡ್ ಬಸ್ ನೋಡ್ಬೋದು, ಫುಲ್ಲಿ ಮಾಡಿಫೈಡ್ ಓಕೆನಾ. ಇದು ಕೂಡ ಚೆನ್ನಾಗಿದೆ ಓಕೆನಾ. ಇನ್ನು ಗೈಸ್ ಈ ಒಂದು ಕರ್ನಾಟಕ ಟ್ರಾಫಿಕ್ ಮಾಡಕೊಂಡ್ರೆ ನಿಮ್ಮ ಗೇಮ್ ಪ್ಲೇ ಇನ್ನೂ ಸಕ್ಕತ್ತಾಗುತ್ತೆ ಓಕೆನಾ. ಚೆನ್ನಾಗಿ ಆಡ್ಬೋದು ಮತ್ತು ಆಡೋಕ್ಕೆ ಇಂಟ್ರೆಸ್ಟ್ ಬರುತ್ತೆ ಓಕೆನಾ ಅಂತ ಹೇಳ್ಬೋದು. ಗೈಸ್ ನಾನು ಹೊಸ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿದ್ದೀನಿ. ಇದೇ ಯೂಟ್ಯೂಬ್ ಚಾನಲು ಓಕೆನಾ. ನನ್ನ ವಾಯ್ಸ್ ಕೇಳಿದ್ರೆ ನಿಮಗೆಲ್ಲ ಅನಿಸ್ತಿರ್ಬೋದು ಈ ವಾಯ್ಸ್ ಎಲ್ಲ ಕೇಳ್ದಂಗಿದೆ ಅಂತ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಯಾರು ಅಂತ ಹೇಳ್ತೀನಿ ಓಕೆನಾ. ಓಕೆ ಗೈಸ್, ಈಗ ಈ ಒಂದು ಆರನ್ನು ಪ್ಲೇ ಮಾಡಿ ತೋರಿಸ್ತೀನಿ, ಕೇಳಿಸ್ಕೊಳ್ಳಿ. ಕೇಳೋದಲ್ಲ ಗೈಸ್ ಆರನ್ ಹೇಗಿತ್ತು ಅಂತ. ಓಕೆ ಗೈಸ್, ಬನ್ನಿ ಈಗ ಈ ಒಂದು ಕರ್ನಾಟಕ ಟ್ರಾಫಿಕ್ ಮೋಡ್ನ ಹೇಗೆ ಡೌನ್ಲೋಡ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಗೈಸ್ ಸಿಂಪಲಾಗಿ ನನ್ನ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ನ ಓಪನ್ ಮಾಡಿ, ಅಲ್ಲಿ ಕರ್ನಾಟಕ ಟ್ರಾಫಿಕ್ ಮೋಡ್ ಲಿಂಕ್ ಅಂತ ಕೊಡ್ತೀನಿ, ಅದನ್ನು ಕ್ಲಿಕ್ ಮಾಡಿ ಈ ಒಂದು ವಿಡಿಯೋಗೆ ಬರ್ತೀರಾ. ಇಲ್ಲಿಂದ ಹೇಗೆ ಡೌನ್ಲೋಡ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಗೈಸ್ ಈ ಒಂದು ಮೋಡ್ಗೆ ಪಾಸ್ವರ್ಡ್ ಇರುವಂಥದ್ದು ಓಕೆನಾ. ಪಾಸ್ವರ್ಡ್ ಈ ಒಂದು ವಿಡಿಯೋನ ಪೂರ್ತಿ ಬರುತ್ತೆ ಗೈಸ್. ನೆಕ್ಸ್ಟು ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ನ ಓಪನ್ ಮಾಡಿ, ಇಲ್ಲಿ ಕೆಳಗಡೆ ಸಿ ಮೋರ್ ಅಂತ ಕಾಣಿಸುತ್ತೆ, ಸಿ ಮೋರ್ನ ಕ್ಲಿಕ್ ಮಾಡಿ. ಇಲ್ಲಿ ಮೇಲ್ಗಡೆ ನಿಮಗೆ 3 APKಗಳು ಕಾಣ್ತಿದೆ ಓಕೆನಾ, ಲಿಂಕ್ ಕಾಣ್ತಿದೆ ಓಕೆನಾ. ಆ ಒಂದು 3 ಲಿಂಕ್ನು ಡೌನ್ ಮಾಡಬೇಕು. ಫಸ್ಟಾಗಿ ಮೊದಲನೇ ಲಿಂಕ್ನ ಕ್ಲಿಕ್ ಮಾಡಿದ್ರೆ ಈ ಥರ ಬರುತ್ತೆ. ಇಲ್ಲಿ ನೀವು ಒಂದು 6 ಸೆಕೆಂಡ್ ವೇಟ್ ಮಾಡಬೇಕು ಓಕೆನಾ. 6 ಸೆಕೆಂಡ್ ವೇಟ್ ಮಾಡಿ. ಮತ್ತು ಇಲ್ಲಿ ಕ್ರಿಯೇಟ್ ಡೌನ್ಲೋಡ್ ಲಿಂಕ್ ಅಂತ ಕಾಣಿಸುತ್ತೆ, ಇದನ್ನು ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ಒಂದು ಫೋನ್ನ ಬ್ಯಾಕ್ ಸೈಡ್ ಬಟನ್ನ ಕ್ಲಿಕ್ ಮಾಡಿ. ಗೈಸ್ ಬ್ಯಾಕ್ ಸೈಡ್ ಬಟನ್ ಅಂದರೆ ಇಲ್ಲಿ ಯಾರೋ ಮಾರ್ಕ್ ತೋರಿಸ್ತೀನಿ ನೋಡಿ, ಇದೆ ಓಕೆನಾ. ಪದೇ ನಾನು ಇದನ್ನ ತೋರ್ಸೋಕ್ಕಾಗಲ್ಲ, ಅದಕ್ಕೋಸ್ಕರ ಒಂದು ತೋರಿಸ್ತೀನಿ. ಇಲ್ಲಿ ನೆಕ್ಸ್ಟು ಡೌನ್ಲೋಡ್ ಅಂತ ಕಾಣಿಸುತ್ತೆ, ಈ ಒಂದು ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಒಂದು ಫೋನ್ನ ಬ್ಯಾಕ್ ಸೈಡ್ ಬಟನ್ನ ಕ್ಲಿಕ್ ಮಾಡಿ ಓಕೆನಾ. ಹಿಂಗೆ ಒಂದು 2-3 ಸರಿ ಮಾಡಿ ಈ ಒಂದು ಲಿಂಕ್ ಏನಿದೆ ಓಪನ್ ಆಗುತ್ತೆ ಓಕೆನಾ. ಲಿಂಕು ಇಲ್ಲಿ ಮೇಲ್ಗಡೆ ಆಟೋಮೆಟಿಕ್ಕಾಗಿ ಡೌನ್ಲೋಡ್ ಆಗುತ್ತೆ ಓಕೆನಾ. ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ ನಿಮಗೆ 615 MB ಇದೆ ಗೈಸ್. ಕರೆಕ್ಟಾಗಿ ಕಾಣ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ ಓಕೆನಾ. ಸ್ವಲ್ಪ ಬ್ಲರ್ ಆಗ್ತಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ ಓಕೆನಾ. ಈಗ ಇಲ್ಲಿ ಇನ್ನೂ 2 ಕೂಡ ಡೌನ್ಲೋಡ್ ಮಾಡಬೇಕು. ಇಂಟು ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ 2ನೇ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಓಕೆನಾ. ತೋರಿಸ್ತಿದ್ದೀನಿ, ಆರೋ ಮಾರ್ಕ್ ಹಾಕ್ಬಿಟ್ಟು 2ನೇ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಗೈಸ್ ಸೇಮ್ ಮೊದಲನೇದಿಂದ ಹೆಂಗೆ ಡೌನ್ ಮಾಡಿದ್ರು ಇದನ್ನು ಕೂಡ ಅದೇ ಥರ ಡೌನ್ಲೋಡ್ ಮಾಡಬೇಕು ಓಕೆನಾ. ಕ್ರಿಯೇಟ್ ಡೌನ್ಲೋಡ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ, ಮತ್ತು ಬ್ಯಾಕ್ ಸೈಡ್ ಬಟನ್ನ ಕ್ಲಿಕ್ ಮಾಡಿ, ಮತ್ತು ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ. ಆಟೋಮೆಟಿಕ್ಕಾಗಿ ಡೌನ್ಲೋಡ್ ಆಗುತ್ತೆ ಓಕೆನಾ. ಈಗ ಗೈಸ್ ಇನ್ನೊಂದು ಡೌನ್ಲೋಡ್ ಮಾಡಬೇಕು, ಇದು ಚೂರು ಕಷ್ಟ ಇದೆ ಓಕೆನಾ. ಕಷ್ಟ ಅಂದರೆ ಈಗ ಡೌನ್ಲೋಡ್ ಮಾಡಿದ್ರಲ್ಲಿ ಸ್ವಲ್ಪ ಕಷ್ಟ ಇದೆ. ಕ್ಲಿಕ್ ಮಾಡಿ ಅದನ್ನು ಈ ಥರ ಸ್ವಲ್ಪ ವೇಟ್ ಮಾಡಿ ಓಕೆನಾ. ಇಲ್ಲಿ ಗೈಸ್ ನಿಮಗೆ 2 ಅಪ್ಲಿಕೇಶನ್ ಕಾಣಿಸುತ್ತೆ. ಯಾಕೆಂದರೆ ಅಪ್ಲಿಕೇಶನ್ ಅಂದರೆ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಆಗಿರಬೇಕು. ಅದಕ್ಕಿಂತ ಮುಂಚೆ ಮೇಲ್ಗಡೆ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ, ಮತ್ತು ಓಪನ್ ಇನ್ ಕ್ರೋಮ್ ಬ್ರೌಸರ್ ಅಂತ ಕಾಣಿಸುತ್ತೆ, ಇದನ್ನು ಕ್ಲಿಕ್ ಮಾಡಿ ಓಕೆನಾ. ಕ್ಲಿಕ್ ಮಾಡಿದ ತಕ್ಷಣ ಇದು ನಿಮಗೆ ಕ್ರೋಮಲ್ಲಿ ಓಪನ್ ಆಗುತ್ತೆ ಓಕೆನಾ. ಇದು ನೆಕ್ಸ್ಟು ಯೂಟ್ಯೂಬ್ ಅಂತ ಕಾಣಿಸುತ್ತೆ, ಯೂಟ್ಯೂಬ್ ಮೇಲೆ ಕ್ಲಿಕ್ ಮಾಡಿ. ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ. ಸಬ್ಸ್ಕ್ರೈಬ್ ಮಾಡಿಕೊಂಡು ಮತ್ತು ಫುಲ್ಲು ಹೋಮ್ ಬಂದುಬಿಟ್ಟು ಕ್ರೋಮ್ನ ಕ್ಲಿಕ್ ಮಾಡಿ. ಮತ್ತು ಇಲ್ಲಿ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಆಗಿರಬೇಕು ಗೈಸ್. ನಿಮ್ಮ ಹತ್ರ ಇನ್ಸ್ಟಾಗ್ರಾಮ್ ಇದ್ದರೆ ಫಾಲೋ ಮಾಡಿ, ಇಲ್ಲಾಂದರೆ ಗೈಸ್ ಆ್ಯಪ್ ಇಲ್ಲಾಂದರೆ
ಇಂಟು ಓಕೆ ಸಾರಿ ಇಂಟು ಅಂತ ಕಾಣಿಸುತ್ತೆ, ಅದನ್ನು ಒತ್ತಿ ಓಕೆನಾ. ಇಂಟು ಮೇಲೆ ಒತ್ತಿದ್ರೆ ನಿಮಗೆ ಗೈಸ್ ತೋರಿಸ್ತಿದ್ದೀನಿ ನೋಡಿ. ಇಂಟು ಮೇಲೆ ಕ್ಲಿಕ್ ಮಾಡಿ. ಇಂಟು ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಅನ್ಲಾಕ್ ಲಿಂಕ್ ಅಂತ ಕಾಣಿಸುತ್ತೆ. ಈ ಒಂದು ಅನ್ಲಾಕ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಮೇಲ್ಗಡೆ ಕ್ಲೋಸ್ ಅಂತ ಕಾಣಿಸುತ್ತೆ, ಕ್ಲೋಸ್ ಅಂತ ಕ್ಲಿಕ್ ಮಾಡಿ. ಗೈಸ್ ನಿಮಗೆ ಇದು ಕೂಡ ಎರಡು ಲಿಂಕ್ನ ಯಾವ ರೀತಿ ಡೌನ್ಲೋಡ್ ಮಾಡಿದರೆ ಅದೇ ರೀತಿ ಇದನ್ನು ಕೂಡ ಡೌನ್ಲೋಡ್ ಮಾಡಬೇಕು ಗೈಸ್, ಓಕೆನಾ. ಕ್ರಿಯೇಟ್ ಡೌನ್ಲೋಡ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ, ಮತ್ತು ನಿಮ್ಮ ಒಂದು ಫೋನ್ನ ಬ್ಯಾಕ್ ಸೈಡ್ ಬಟನ್ನ ಕ್ಲಿಕ್ ಮಾಡಿ, ಮತ್ತು ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ, ನಿಮ್ಮ ಒಂದು ಫೋನ್ನ ಬ್ಯಾಕ್ ಸೈಡ್ ಬಟನ್ನ ಕ್ಲಿಕ್ ಮಾಡಿ. ಈ ಥರ ಬಂತು ಅಂದರೆ ಡೌನ್ಲೋಡ್ ಅಗೇನ್ ಅಂತ ಕ್ಲಿಕ್ ಮಾಡಿ, ಓಕೆನಾ. ನೋಡಿ ನಿಮಗೆ ಡೌನ್ಲೋಡ್ ಅಗೇನ್ ಅಂತ ಬಂದರೆ ಈ ಥರ ಕ್ಲಿಕ್ ಮಾಡಿ, ಓಕೆನಾ. ಗೈಸ್ ಏನಿದು? ಓಹ್ ಗೈಸ್ ಸರಿ, ಇದನ್ನು 3 ಸಲ ಕ್ಲಿಕ್ ಮಾಡಿದ್ದೀನಿ, ಅದಕ್ಕೆ ಇದು 3 ಸಲ ಡೌನ್ಲೋಡ್ ಆಯ್ತಿತ್ತು, ಓಕೆನಾ. ಅದನ್ನೆಲ್ಲ ಇಂಟು ಮಾಡಿ ಡೌನ್ಲೋಡ್ ಮಾಡ್ತಾಯಿಲ್ಲ, ಓಕೆನಾ. ಈಗ ಅದನ್ನು ನಾನು ಈಗ ಗೈಸ್ ಅಷ್ಟು ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಆದಮೇಲೆ ಮೊದಲನೇದು 149, ಎರಡನೇದು 346, ಮೂರನೇದು 616 MB ಕರೆಕ್ಟಾಗಿ ಡೌನ್ಲೋಡ್ ಆಗಿರಬೇಕು. ನೆಕ್ಸ್ಟು ನಿಮ್ಮ ಒಂದು ಫೋನಲ್ಲಿ ZHR ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ, ಓಪನ್ ಮಾಡಿ. ಇಲ್ಲಿ ಕೇಳಿದ ಪರ್ಮಿಷನ್ಗೆಲ್ಲ ಓಕೆ ಕೊಡಿ, ಓಕೆನಾ. ಓಕೆ ಕೊಡಬೇಕು ನೀವು ಕೇಳಿದ ಪರ್ಮಿಷನ್ಗೆಲ್ಲ. ಆಮೇಲೆ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ. ಡೌನ್ಲೋಡ್ ಮೇಲೆ ಇಲ್ಲಿ ಕಾಣಿಸುತ್ತೆ ಡೌನ್ಲೋಡ್ ಅಂತ ಕೊಡಿ. ಮೇಲ್ಗಡೆ 3 ಡಾಟೆಡ್ ಲೈನ್ ಕಾಣಿಸುತ್ತೆ, ಅದನ್ನು ಕ್ಲಿಕ್ ಮಾಡಿ ಡಾಟಾ ಮೇಲೆ ಸೆಲೆಕ್ಟ್ ಮಾಡಿ, ಓಕೆನಾ. ತೋರಿಸ್ತಾ ಇದ್ದೀನಿ, ಡಾಟಾ ಅಂತ ಕಾಣಿಸ್ತಿದೆ, ಅದನ್ನು ಕ್ಲಿಕ್ ಮಾಡಿ. ಸಿಂಪಲಾಗಿ ನಿಮ್ಮ ಒಂದು ಸ್ಕ್ರೀನ್ನ ಟಚ್ ಮಾಡಿ, ಓಕೆನಾ. ಟಚ್ ಮಾಡಿದರೆ ಇದು ನಿಮಗೆ ಡೌನ್ಲೋಡ್ ಮಾಡಿದ್ರಲ್ಲ ಅದು ಲಾಸ್ಟಲ್ಲಿ ಬಂದಿರುತ್ತೆ, ಓಕೆನಾ. 3 ಫೈಲು ಲಾಸ್ಟಲ್ಲಿ ಬಂದಿರುತ್ತೆ, ಓಕೆನಾ. ಲಾಸ್ಟಲ್ಲಿ ಇರುತ್ತೆ. ಈಗ ನೀವು 516 MB ಇರುತ್ತಲ್ಲ, ಅದನ್ನು ಫಸ್ಟು ಕ್ಲಿಕ್ ಮಾಡಿ. ಆಮೇಲೆ ಎಕ್ಸ್ಟ್ರಾ ಕ್ಲಿಯರ್ ಅಂತ ಕಾಣಿಸುತ್ತೆ, ಇದನ್ನು ಕ್ಲಿಕ್ ಮಾಡಿ. ಇದು ಎಕ್ಸ್ಟ್ರಾ ಕ್ಲಿಯರ್ ಆಗುತ್ತೆ, 100 ಆಗೋವರೆಗೂ ವೆಯ್ಟ್ ಮಾಡಿ, ಓಕೆನಾ. ತೋರಿಸ್ತಾ ಇದ್ದೀನಿ, 100 ಆಗೋವರೆಗೂ ವೆಯ್ಟ್ ಮಾಡಿ, ಓಕೆನಾ. ಗೈಸ್ ಇದು ಎಕ್ಸ್ಟ್ರಾ ಕ್ಲಿಯರ್ ಆಗೋಗಂಟ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜಲ್ದಿ 100 ರೀಚ್ ಮಾಡಿಸಿ, ಓಕೆನಾ. ಓಕೆ ಎಕ್ಸ್ಟ್ರಾ ಕ್ಲಿಯರ್ ಆಯಿತು, ಇಲ್ಲಿ ಕಾಣಿಸ್ತಿರ್ಬೋದು ನೋಡಿ, ಎಕ್ಸ್ಟ್ರಾ ಕ್ಲಿಯರ್ ಆಗಿದೆ, ಓಕೆನಾ. ಗೈಸ್ ಈಗ ಎರಡನೇದು ಬಸ್ ಸೈಡ್ ಕರ್ನಾಟಕ ಟ್ರಾಫಿಕ್ ಮೋಡ್ ಅಂತ ಕಾಣಿಸುತ್ತೆ, ಇದನ್ನು ಕ್ಲಿಕ್ ಮಾಡಿ. ಎಕ್ಸ್ಟ್ರಾ ಕ್ಲಿಯರ್ ಅಂತ ಕಾಣಿಸುತ್ತೆ, ಇದನ್ನು ಕ್ಲಿಕ್ ಮಾಡಿ. ಇದು ಕೂಡ 100 ಆಗಬೇಕು. ಅದಕ್ಕಿಂತ ಮುಂಚೆ ಗೈಸ್ ಪಾಸ್ವರ್ಡು ಆ ಒಂದು ವಿಡಿಯೋದಲ್ಲಿ ಹೇಳಿದ್ನಲ್ಲ, ಪಾಸ್ವರ್ಡ್ ನೀವು ಅಲ್ಲಿಂದ ಕಾಪಿ ಮಾಡಿಕೊಂಡು ಇಲ್ಲಿ ಬಂದು ಪೇಸ್ಟ್ ಮಾಡಿ. ಆಮೇಲೆ ಓಕೆ ಅಂತ ಒತ್ತಿ, ಓಕೆನಾ. ಇದು ಕೂಡ 100 ಆಗೋರಿಗೆ ಗೈಸ್ ಜಲ್ದಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ. ಮತ್ತು ವಿಡಿಯೋನ ಆದಷ್ಟು ಜನರಿಗೆ ಶೇರ್ ಮಾಡಿ, ಓಕೆನಾ. ಓಕೆ ನೋಡ್ತಿರ್ಬೋದು, ಇದು ಕೂಡ ಎಕ್ಸ್ಟ್ರಾ ಇಯರ್ ಆಗೋಯ್ತು, ಓಕೆನಾ. ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ 2 ಐತೆ. ಮತ್ತು ಮೂರನೇದು ಗೈಸ್ ಬಸ್ ಸೀಡ್ APK, ಇದನ್ನು ಕೂಡ ಎಕ್ಸ್ಟ್ರಾ ಕ್ಲಿಯರ್ ಮಾಡಬೇಕು, ಓಕೆನಾ. ಇದೇನು ಅಷ್ಟು ದೊಡ್ಡ ಕೆಲಸ ಅಲ್ಲ, ಎಕ್ಸ್ಟ್ರಾ ಕ್ಲಿಯರ್ ಮಾಡಿ ನಾನು ವೀಡಿಯೋದಲ್ಲಿ ತೋರಿಸಂಗೆ ಎಕ್ಸ್ಟ್ರಾ ಕ್ಲಿಯರ್ ಮಾಡಿಬಿಟ್ಟು 100 ಆಗೋರು ವೆಯ್ಟ್ ಮಾಡಿ, ಓಕೆನಾ. ಓಕೆ 100 ಆಯಿತು. ಈಗ ಗೈಸ್ ಬಸ್ ಸೀಡ್ ಮತ್ತು ಬಸ್ ಸೀಡ್ 3 ಫೈಲು, ಬಸ್ ಸೀಡ್ ಅಂತ 3 ಸಲ ಬಂದಿರುತ್ತೆ ಮೇಲ್ಗಡೆ ಫಸ್ಟ್ ಅಕ್ಷರ, ಓಕೆನಾ. ಈಗ ಗೈಸ್ ನೀವು ಫಸ್ಟು ಯಾವುದನ್ನು ಓಪನ್ ಮಾಡಬೇಕು ಅಂದರೆ ಬಸ್ ಸೀಡ್ ಮ್ಯಾಪ್ APK, ಇದನ್ನು ಕ್ಲಿಕ್ ಮಾಡಿ. ಮತ್ತು ಒಂದು ಸಲ ಕ್ಲಿಕ್ ಮಾಡಿ. ಇನ್ಸ್ಟಾಲ್ ಅಂತ ಕಾಣಿಸುತ್ತೆ, ಇನ್ಸ್ಟಾಲ್ ಅಂತ ಇದನ್ನು ಕ್ಲಿಕ್ ಮಾಡಿ, ಓಕೆನಾ. ಇಲ್ಲಿ ಕೆಳಗಡೆ ಕಾಣಿಸ್ತಾ ಇರ್ಬೋದು ಡೌನ್ಲೋಡ್ ಮಾರ್ಕು, ಅದನ್ನು ಕ್ಲಿಕ್ ಮಾಡಿ. ಮತ್ತು ಇಲ್ಲಿ ಇನ್ನೊಂದು ಸಲ ಇನ್ಸ್ಟಾಲ್ ಅಂತ ಬರುತ್ತೆ, ಬಂದ ತಕ್ಷಣ ಇನ್ಸ್ಟಾಲ್ ಅಂತ ಒತ್ತಿ, ಓಕೆನಾ. ಗೈಸ್ ಇದು ನೀವು ಮೊದಲು ಆ್ಯಪನ್ನು ಓಪನ್ ಮಾಡಿರ್ತೀರಲ್ಲ, ಅದಕ್ಕೋಸ್ಕರ ಆ ಥರ ತೋರಿಸುತ್ತೆ. ಇನ್ಸ್ಟಾಲ್ ಅಂತ ಕಾಣಿಸುತ್ತೆ, ಇನ್ಸ್ಟಾಲ್ ಅಂತ ಕ್ಲಿಕ್ ಮಾಡಿ. ನಿಮ್ಮ ಒಂದು ತಿರ್ಗಿ ಇಲ್ಲೊಂದು ಸಲ ಕೂಡ ಇನ್ಸ್ಟಾಲ್ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ, ಓಕೆನಾ. ನೋಡಿ ಬಂತು, ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡಿ. ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ. ಡನ್ ಆ್ಯಂಡ್ ಓಪನ್ ಅಂತ ಬರುತ್ತೆ, ಆಗ ನೀವು ಓಪನ್ ಅಂತ ಕ್ಲಿಕ್ ಮಾಡಿ, ಓಕೆನಾ. ಸ್ವಲ್ಪ ವೆಯ್ಟ್ ಮಾಡಿ ಗೈಸ್, ತೋರಿಸ್ತೀನಿ.
ಸ್ವಲ್ಪ ಲೇಟ್ ಆಗುತ್ತೆ ಓಕೆನಾ ಇದು ಬರೋದು. ಓಕೆ ಬಂತು ನೋಡಿ ಡನ್ ಆ್ಯಂಡ್ ಓಪನ್ ಅಂತ. ಇಲ್ಲಿ ನೀವು ಕಂಪಲ್ಸರಿ ಓಪನ್ ಅಂತ ಕ್ಲಿಕ್ ಮಾಡಲೇಬೇಕು ಗೈಸ್, ಇಲ್ಲಾಂದರೆ ಬರಲ್ಲ. ಇಲ್ಲಿ ಸ್ವಲ್ಪ ಎಲ್ಲರೂ ಎಚ್ಚೆತ್ಕೊಳ್ಳಿ. ಓಪನ್ ಅಂತ ಕ್ಲಿಕ್ ಮಾಡಿ ಇಲ್ಲಿಂದ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ ಓಕೆನಾ. ಇಲ್ಲಿಂದ ಇಂಪಾರ್ಟೆಂಟು ಪದೇ ಪದೇ ಹೇಳ್ತಾ ಇದ್ದೀನಿ. ಓಪನ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ. ಆಮೇಲೆ ಹಲೋ ಅಂತ ಬರುತ್ತೆ, ALLOW ಅಂತ ಹಲೋ ಅಂತ ಕ್ಲಿಕ್ ಮಾಡಿ. ಮತ್ತು ಇಲ್ಲಿ ನಿಮಗೆ ರೌಂಡಾಗಿ ತಿರುಗುತ್ತೆ ಓಕೆನಾ. ತಿರುಗಿದ ತಕ್ಷಣ ಇದು ಡೌನ್ಲೋಡ್ ಆಗಿದೆ ಓಕೆನಾ, ಇನ್ಸ್ಟಾಲ್ ಆಗಿದೆ. ಈಗ ನಿಮ್ಮೊಂದು ZHR ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ. ZHR ಆ್ಯಪನ್ನು ಓಪನ್ ಮಾಡಿಬಿಟ್ಟು ಬ್ಯಾಕ್ ಬರಬೇಕಾಗುತ್ತೆ. ಇಲ್ಲಿ ಆರೋ ಮಾರ್ಕ್ ಕಾಣಿಸ್ತಾ ಇದೆಯಲ್ಲ, ಇದನ್ನು ಒಂದ್ಸಲ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ಗೈಸ್ ಈಗ ಯಾವುದನ್ನು ನೀವು ಇನ್ಸ್ಟಾಲ್ ಮಾಡಬೇಕು ಅಂದರೆ ತೋರಿಸ್ತಾ ಇದ್ದೀನಿ ನೋಡಿ ಗೈಸ್. ಯಾವುದನ್ನ ಇನ್ಸ್ಟಾಲ್ ಮಾಡಬೇಕು ಅಂದರೆ ಬಸ್ಸೀಡ್ APK ಕರ್ನಾಟಕ ಟ್ರಾಫಿಕ್ ಮೋಡ್ ಅಂತ. ಇದನ್ನು ಕೂಡ ನೀವು ಸೇಮ್ ಪ್ರೊಸೆಸರಿಂದ ಇನ್ಸ್ಟಾಲ್ ಮಾಡಬೇಕು. ಕ್ಲಿಕ್ ಮಾಡಿ ಇನ್ಸ್ಟಾಲ್ ಅಂತ ಒತ್ತಿ, ಮತ್ತು ಆರೋ ಮಾರ್ಕ್ ಡೌನ್ಲೋಡ್ ಮಾರ್ಕ್ ಕಾಣಿಸ್ತಲ್ಲ ಅದನ್ನು ಕ್ಲಿಕ್ ಮಾಡಿ. ಇಲ್ಲಿ ಇನ್ನೊಂದು ಸಲ ಅಪ್ಡೇಟ್ ಅಂತ ಬರುತ್ತೆ, ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿ. ಇದು ಇನ್ಸ್ಟಾಲ್ ಆಗೋವರೆಗೂ ವೆಯ್ಟ್ ಮಾಡಿ ಗೈಸ್. ಇಲ್ಲಿಂದ ಕೇರ್ಫುಲ್ಲಾಗಿ ವಿಡಿಯೋನ ನೋಡಿ, ಯಾಕಂದರೆ ತುಂಬ ಇಂಪಾರ್ಟೆಂಟ್ ಇಲ್ಲಿಂದ ಗೈಸ್. ಒಂಚೂರೇ ಮರೆದ್ರು ಈ ಒಂದು ಟ್ರಾಫಿಕ್ ಮೋಡು ನಿಮ್ಮ ಮೊಬೈಲಲ್ಲಿ ಬರಲ್ಲ ಓಕೆನಾ ಗೈಸ್. ಟ್ರಾಫಿಕ್ ಮೋಡ್ ಮೊಬೈಲಲ್ಲಿ ಬರಲಿಲ್ಲ ಅಂದರೆ ನೀವು ಏನೋ ಒಂದು ತಪ್ಪು ಮಾಡಿರ್ತೀರ ಅಂತ ಓಕೆನಾ. ನಮ್ಮ ಮೇಲೆ ತುಂಬ ಜನ ಫೇಕ್ ಬ್ರೋ ಅಂತ ಕಮೆಂಟ್ ಮಾಡ್ತೀರಾ. ಓಕೆ ಗೈಸ್, ಓಪನ್ ಅಂತ ಬಂತು. ಈ ಓಪನ್ ಮೇಲೆ ಕ್ಲಿಕ್ ಮಾಡಿ. ಓಪನ್ ಮೇಲೆ ಕ್ಲಿಕ್ ಮಾಡಿ ಸ್ವಲ್ಪ ಇಲ್ಲಿ ನಿಮಗೆ ಬ್ಲ್ಯಾಕ್ ಆಗಿ ಬರುತ್ತೆ. ಸ್ವಲ್ಪ ಇಲ್ಲಿ ನಿಧಾನಕ್ಕೆ ಗೈಸ್ ಓಪನ್ ಆಯ್ತಿರುತ್ತೆ ಓಕೆನಾ. ವೈಟ್ ಬಂದ್ಬಿಟ್ಟಿರುತ್ತೆ, ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ. ಈ ಥರ ಬರುತ್ತೆ ಗೈಸ್. ಈ ಥರ ಬಂದಮೇಲೆ ಇಲ್ಲಿ ಹಸಿರು ಕಲರ್ ಕಾಣಿಸ್ತಿದೆಯಲ್ಲ ಅದನ್ನು ಕ್ಲಿಕ್ ಮಾಡಿ. ಈ ಥರ ನಿಮಗೆ ಬಂದು ವೈಟಲ್ಲಿ ನಿಂತ್ಕೊಬಿಡುತ್ತೆ ಗೈಸ್. ಈಗ ಮತ್ತೆ ನೀವು ನಿಮ್ಮೊಂದು ZHR ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ತೋರಿಸ್ತಾ ಇರ್ಬೋದು. ಓಪನ್ ಮಾಡಿಕೊಂಡು ಬ್ಯಾಕ್ ಬನ್ನಿ. ಇಲ್ಲಿ ನೀವು ಗೈಸ್ ಕರ್ನಾಟಕ ಟ್ರಾಫಿಕ್ ಮೋಡನ್ನು ಎಕ್ಸ್ಟ್ರಾ ಕ್ಲಿಯರ್ ಮಾಡಿರ್ತಿರಲ್ಲ, ಇದನ್ನು ಲಾಂಗ್ ಪ್ರೆಸ್ ಮಾಡಿ ಓಕೆನಾ. ಒಂದು 3 ಸೆಕೆಂಡ್ ಇಟ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಕಟ್ ಅಂತ ಹೊಸ್ದಾಗಿ ಬಂದಿರುತ್ತೆ, ಇದನ್ನು ಕ್ಲಿಕ್ ಮಾಡಿ. ಮೇಲ್ಗಡೆ ಬಸ್ಸೀಡ್ ಕರ್ನಾಟಕ ಅಂತ ಕಾಣಿಸುತ್ತೆ, ಇದನ್ನು ಕ್ಲಿಕ್ ಮಾಡಿ. ಡಿವೈಸ್ ಸ್ಟೋರೇಜನ್ನು ಕ್ಲಿಕ್ ಮಾಡಿ ಓಕೆನಾ. ಈಗ ಗೈಸ್ ಆ್ಯಂಡ್ರಾಯ್ಡ್ ಅಂತ ಕಾಣಿಸುತ್ತೆ, ಆ್ಯಂಡ್ರಾಯ್ಡ್ ಅದನ್ನು ಹುಡುಕ್ಬಿಟ್ಟು ನೀವು ಕ್ಲಿಕ್ ಮಾಡಿ ಓಕೆನಾ. ಅದನ್ನು ಹುಡುಕ್ಬಿಟ್ಟು ಕ್ಲಿಕ್ ಮಾಡಿ ಗೈಸ್. ಫಸ್ಟ್ ಸಾರಿ ವೀಡಿಯೋ ಮಾಡ್ತಿದ್ದೀನಿ, ಅದಕ್ಕೆ ಸ್ವಲ್ಪ ಬಾಯಿ ತೊದಲ್ತಾ ಇದೆ ಓಕೆನಾ. ಇಲ್ಲಿ OBB ಅಂತ ಕಾಣಿಸುತ್ತೆ, ಅದನ್ನು ಕ್ಲಿಕ್ ಮಾಡಿ. ನಿಮ್ಮ ಒಂದು ಬಸ್ಸೀಡ್ ಬರುತ್ತೆ, ಅದನ್ನು ಓಪನ್ ಮಾಡಿಕೊಂಡು ಓಕೆ ಮೇಲೆ ಕ್ಲಿಕ್ ಮಾಡಿ. ಈ ಥರ ಬಂದರೆ ಗೈಸ್ ಬ್ಯಾಕ್ ಬನ್ನಿ. ನಿಮಗೆ ಪೇಸ್ಟ್ ಸಿಂಬಲ್ ಕಾಣಿಸುತ್ತಲ್ಲ, ಇದನ್ನು ಕ್ಲಿಕ್ ಮಾಡಿ ಓಕೆನಾ. ಓಕೆ ಅಂತ ತಿರ್ಗಾ ಕ್ಲಿಕ್ ಮಾಡಿ ಗೈಸ್. ಇದು ನೋಡ್ಬೋದು, ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿಬಿಟ್ಟು ನಿಮಗೆ ಬರುತ್ತೆ ಓಕೆನಾ. ಈಗ ನಿಮ್ಮ ಒಂದು ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾ ಗೇಮನ್ನು ಓಪನ್ ಮಾಡ್ಕೊಳ್ಳಿ. ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಓಕೆನಾ. ವೆಯ್ಟ್ ಮಾಡಿ ಗೈಸ್, ಸ್ವಲ್ಪ ಹೊತ್ತು ನಾನೇನು ಮಾತಾಡಲ್ಲ. ಗೈಸ್ ಬ್ಯಾಕ್ಗ್ರೌಂಡಲ್ಲಿ ಸ್ವಲ್ಪ ಸೌಂಡ್ಗಳು ಕೇಳಿಸ್ತಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಮೈಕ್ ತಗೊಳ್ಳೋಕ್ಕೆ ನನ್ನ ಹತ್ರ ಕಾಸಿಲ್ಲ, ಅದಕ್ಕೋಸ್ಕರ ಹಂಗೆ ಮಾಡ್ತಿದ್ದೀನಿ ಓಕೆ. ಈ ಥರ ಬರುತ್ತೆ. ಇಲ್ಲಿ ಕ್ಲೋಸ್ ಅಂತ ಬರುತ್ತೆ ಗೈಸ್, ಅದನ್ನು ನೀವು ಕ್ಲಿಕ್ ಮಾಡಿ ಓಕೆನಾ. ಕಾಣಿಸ್ತಿಲ್ಲ ಗೈಸ್, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅದನ್ನು ಕ್ಲಿಕ್ ಮಾಡಿ. ಈ ಥರ ಬರುತ್ತೆ ಗೈಸ್. ಈ ಥರ ಬಂದಮೇಲೆ ಇಲ್ಲಿ ಕೆಳಗಡೆ ನೀಲಿ ಕಲರ್ಲಿ ಯೂಸ್ ದಿಸ್ ಪ್ರಾಜೆಕ್ಟ್ ಅಂತ ಫೋಲ್ಡರ್ ಅಂತ ಕಾಣಿಸುತ್ತೆ, ಅದನ್ನು ಕ್ಲಿಕ್ ಮಾಡಿಟ್ಟು ಹಲೋ ಅಂತ ಕ್ಲಿಕ್ ಮಾಡಿ. ಇಷ್ಟು ಮಾಡಿದ್ರೆ ಕರ್ನಾಟಕ ಟ್ರಾಫಿಕ್ ಮೋಡು ನಿಮ್ಮೊಂದು ಬಸ್ ಗೇಮ್ನಲ್ಲಿ ಆ್ಯಡ್ ಆಗಿಬಿಟ್ಟು ನಿಮ್ಮೊಂದು ಬಸ್ ಗೇಮ್ ಬರುತ್ತೆ ಓಕೆನಾ. ಈಗ ಪ್ಲೇ ಮಾಡಿ ಗೈಸ್.